ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಚಿಕ್ಕಮಗಳೂರು, ಸರ್ಕಾರಿ ಇತರ ಸಂಘ ಸಂಸ್ಥೆಗಳು ಹಾಗೂ ವಿವಿಧ ಕಾಲೇಜು ಚಿಕ್ಕಮಗಳೂರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಷಯರೋಗ ದಿನದ ಪ್ರಯುಕ್ತ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಜನಜಾಗೃತಿ ಜಾಥಾ ನಡೆಸಿದರು. ಕಲಾ ಮಂದಿರದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮವನ್ನು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಯಾರಾದರೂ ವೇದಿಕೆ ಬನ್ನಿ. ವಿದ್ಯಾರ್ಥಿಗಳು ಮುಂಭಾಗದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಅಶ್ವಥ್ ಬಾಬು ಅವರು ಮಾತನಾಡಿ, ಕ್ಷಯ ರೋಗ ನಿರ್ಮೂಲನೆಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳು ಇದೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ತಮ್ಮೆಲ್ಲರ ಒಂದು ಹೆಲ್ಪ್ ಏನು ಹೇಳ್ತೀವಿ, ಆ ಒಂದು ಹೆಲ್ಪ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ನಾವೇನು ನಿಮಗೆ ಇದರಿಂದ ಏನು ಇದಾಗುತ್ತೆ ಅಂತಂತಂದರೆ, ಸ್ವಾಸ್ಥ್ಯವಾಗಿ ಒಂದು ಹಳ್ಳಿಗಳನ್ನ ಇಟ್ಕೋಬೋದು, ಸ್ವಾಸ್ಥ್ಯವಾಗಿ ಒಂದು ಗ್ರಾಮ ಪಂಚಾಯತಿನ ಇಟ್ಕೊಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕೊಡುಗೆ ಅತ್ಯಮಿಲ್ಲ ಅಂತ ಹೇಳ್ತಾ, ದಯವಿಟ್ಟು ಇಲ್ಲಿವರೆಗೂ ಕೂಡ ನಮಗೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಗ್ರಾಮ ಪಂಚಾಯತಿಯಿಂದಾಗಲಿ ಎಲ್ಲ ಕಡೆಯಿಂದನೂ ಕೂಡ ನಮಗೆ ಜನಪ್ರತಿನಿಧಿಗಳಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಮುಂದೂ ಕೂಡ ಇನ್ನೂ ಒಂದು ಸ್ಪಂದನೆ ಸಿಕ್ಕಿ ನಮ್ಮ ಜಿಲ್ಲೆ TB ಮುಕ್ತ ಜಿಲ್ಲೆಯಾಗಿ ಹೊರಹೊಮ್ಮಲು ತಮ್ಮಿಂದ ಇದನ್ನು ಕೇಳ್ತಾ ಹೆಲ್ಪನ್ನ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವರ್ಲ್ಡ್ TB ಡೇ, ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಜನಗಳಲ್ಲಿ ಅರಿವು ಮೂಡಿಸುವಂಥದ್ದು. ಕ್ಷಯರೋಗ ಗುಣವಾಗುತ್ತೆ, ಅದಕ್ಕೆ ನಿರಂತರವಾಗಿ ಏನು 6 ತಿಂಗಳು ಚಿಕಿತ್ಸೆ ಇರುತ್ತೆ, ಅದನ್ನು ಕರೆಕ್ಟಾಗಿ ತಗೊಂಡ್ರೆ ಖಂಡಿತವಾಗ್ಲೂ ಗುಣವಾಗುತ್ತೆ ಅನ್ನೋದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೇ ನಾವು TB ಮುಕ್ತ ಗ್ರಾಮ ಪಂಚಾಯತ್ ಕಾರ್ಯಕ್ರಮದಡಿಯಲ್ಲಿ ಇವತ್ತು 57 ಗ್ರಾಮ ಪಂಚಾಯಿತಿಗಳಿಗೆ ನಾವು ಏನು TB ಮುಕ್ತ ಗ್ರಾಮ ಪಂಚಾಯತ್ ಅಂತ ಸರ್ಟಿಫಿಕೇಷನ್ ಆಗಿದೆ, ಕ್ವಾಲಿಫೈ ಆಗಿದೆ, ಅವರಿಗೆ ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇಟ್ಕೊಂಡಿದ್ದೀವಿ. ಇವತ್ತು ಈ ಆರೋಗ್ಯ ಇಲಾಖೆ ಕಡೆಯಿಂದ ಒಂದು ಕ್ಷಯರೋಗ ಮುಕ್ತ ಮಾಡುವಂಥ ಒಂದು ಕಾರ್ಯಕ್ರಮ ವರ್ಲ್ಡ್ TB ಡೇ, ಇದರ ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ, ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಇದು ಭಾಳ ಅವಶ್ಯಕತೆ ಕೂಡ. ಯಾಕೆಂತಂದರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಆಗಿರೋದ್ರಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಜನರಲ್ಲೂ ಅದನ್ನು ಒಂದು ಅರಿವಿನ ಬಗ್ಗೆ ಒಂದು
ಅವರಿಗೆ ಅರಿವು ಮೂಡಿಸ್ಬೇಕಾಗುತ್ತೆ. ಈ ಇಲಾಖೆ ಇದರಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇವರು. ಸೊ ಈ ಸಂಸ್ಥೆ ಈ ಕಡೆಯಿಂದ ನಮ್ಮ ಕೈಲಾದಷ್ಟು ಒಂದು ಸಹಾಯ ಅಂದರೆ ಗುಣಮುಖ ಆಗಿರುವವರಿಗೆ ಒಂದು ನ್ಯೂಟ್ರಿಷನ್ ಫುಡ್ ಕೊಡುವ ಮೂಲಕ ನಮ್ಮ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡ್ತಿದ್ದೀವಿ. ಮಾಸಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಕ್ಷಯರೋಗ ನಿರ್ಮೂಲನೆಗಾಗಿ ಹಮ್ಮಿಕೊಳ್ಳಲಾಗಿದ್ದು, ಶ್ರೀ ಪ್ರಧಾನಮಂತ್ರಿಗಳ ಒಂದು ಧ್ಯೇಯದೊಂದಿಗೆ 2025ರೊಳಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ ದೇಶದಲ್ಲಿ ಕ್ಷಯರೋಗವನ್ನು ಮುಕ್ತ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಕರ್ನಾಟಕ ಸರ್ಕಾರ ಕಾರ್ಯಪ್ರವೃತ್ತಗೊಂಡಿದ್ದು, ಈ ಕಾರ್ಯದಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿಗಳನ್ನ ಗುರುತಿಸಲಾಗಿದ್ದು, ಆ ಗ್ರಾಮ ಪಂಚಾಯಿತಿಗಳಿಗೆ ಯಾರು ಈ ಕ್ಷಯರೋಗ ಮುಕ್ತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಇವತ್ತು ಒಂದು ಸರ್ಟಿಫಿಕೇಟನ್ನು ನೀಡಿ ಅವರನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಹರೀಶ್ ಬಾಬು, RCH ಅಧಿಕಾರಿ ಮಂಜುನಾಥ್, ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬಾಲಕೃಷ್ಣ, ಕುಟುಂಬ ಕಲ್ಯಾಣ ಅಧಿಕಾರಿ ಶಶಿಕಲಾ, ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಗೀತಾ, ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಸಾಗರ್, ತಾಲೂಕು ವೈದ್ಯಾಧಿಕಾರಿ ಮಹೀಂದ್ರ ಕಿರಿಟಿ, ಪ್ರಾಂಶುಪಾಲರಾದ ಸುಕುಮಾರಿ, ಜೆಸೆ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರಜಿತ್ ವಿಶ್ವನಾಥ್, ಜೆಸೆ ಮಲ್ನಾಡ್ ಚಿಕ್ಕಮಗಳೂರು ಅಧ್ಯಕ್ಷರಾದ ಪ್ರದೀಪ್, ವಲಯ ಅಧ್ಯಕ್ಷರಾದ ವಿಜಯಕುಮಾರ್, ಲಯನ್ ಸಂಸ್ಥೆ ಕಾರ್ಯದರ್ಶಿ ಗೋಪಿಕೃಷ್ಣ, ಕ್ಷಯರೋಗ ಮೇಲ್ವಿಚಾರಕರಾದ